ಕಾಮಿಡಿ 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 ಕಿಲ್ಲಾಡಿಗಳು ಕಾಮಿಡಿ 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 ಕಿಲ್ಲಾಡಿಗಳು. ನೋ ಟೆನ್ಷನ್, ಸ್ಮೈಲ್ ಪ್ಲೀಸ್. ನಕ್ಕು ಮುತ್ತುದಿಸ ಹುಡುಗಿರ್ಗೆ, ನಕ್ಕು ಹಲ್ಲುದಿಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ ಎಲ್ರಿಗೂ ನಿಮ್ಮ ಮಾಸ್ಟರ್ ನಾನು ಕೇಳ್ಕೊಳ್ಳೋದೊಂದೇ, ಸೈಡ್ಗೆ ಇಡ್ರಿ ನಿಮ್ ಟೆನ್ಷನ್ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲ್ಲಾಡಿಗಳು. ಇದು ಕಾಮಿಡಿ ಕಿಲಾಡಿಗಳು ಸೀಸನ್ 3 ಕೋಪಾರ್ಡ್ ಬೈ ಡೆನ್ವರ್ ಹಾಗೂ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಹೆಲ್ತ್ ಪಾರ್ಟ್ನರ್ ಲಯನ್ ಕಾಶ್ಮೀರ್ ಹನಿ. ಅಸೋಸಿಯೇಟ್ ಸ್ಪಾನ್ಸರ್ ಹೆಲೋ ಆಪ್. ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಪ್ಯಾರಾಗಾನ್ ಆಫೀಸ್ ಫುಟ್ವೇರ್. ಎಸ್, ನಿನ್ನೆ ಹಾಗೆ ಇವತ್ತು ಕೂಡ ಕರ್ನಾಟಕವನ್ನ, ಕನ್ನಡಿಗರನ್ನ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ನಗ್ಸಕ್ಕೆ ರೆಡಿಯಾಗಿರೋ ನನ್ನ ಕಿಲಾಡಿ ಗ್ಯಾಂಗ್ಗೆ ವೆಲ್ಕಮ್ ಟು ದಿ ಶೋ. ಮುದ್ದಾದ 3 ರತ್ನಗಳಿಗೆ ಸ್ವಾಗತ ಸುಸ್ವಾಗತ ಅಂಡ್ ಲವ್ಲಿ ಆಡಿಯನ್ಸ್ ನಿಮಗೂ. ಓಕೆ, ಇನ್ನು ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತಿನ ಮೊದಲನೇ ಆಕ್ಟ್ ನೋಡಿ. ಸಂಸಾರ ಅನ್ನೋದು ಉಪ್ಪು ಹುಳಿ ಖಾರ ಇದ್ದಂಗೆ. ಅದ್ರಲ್ಲಿ ಸಿಹಿನೂ ಇರುತ್ತೆ, ಖಾರನೂ ಇರುತ್ತೆ. ಆದ್ರೆ ಅದನ್ನ ಸಮಯಕ್ಕೆ ತಕ್ಕಂಗೆ ತಗೊಳ್ಳೋದು ಬಿಟ್ಟು ಹೇಳಿಕೆ ಮಾತನ್ನ ಕೇಳ್ಕೊಂಡು ಬೇಡದಿರೋ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ 100% ಎಡವಟ್ಟಾಗದಂತೂ ಗ್ಯಾರಂಟಿ. ಈ ಸತ್ಯನ ನಿಮ್ಗೆಲ್ಲ ಹೇಳಕ್ ಬರ್ತಿದ್ದಾರೆ ಉಡುಪಿಯ ರಾಕೇಶ್, ಬಾಗಲಕೋಟೆಯ ದಾನಪ್ಪ, ಚಿಕ್ಕಮಗಳೂರಿನ ಗಜೇಂದ್ರ, ಮಂಗಳೂರಿನ ಪ್ರವೀಣ್ ಜೈನ್, ಮೂಡುಬಿದ್ರೆ ವಿಶ್ವನಾಥ್ ಹಾಗೂ ಗದಗಿನ ಉಮೇಶ್ ಕಿನ್ನಾಳ್. ಪ್ರೀತಿಯ ನನ್ನುಸಿರು, ಪ್ರೀತಿಯ ನನ್ನುಸಿರು, ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ. ಹಲೋ, ಇಲ್ಲಿ ಉಜ್ಜಿದ್ ಸಾಕು, ಅಲ್ಲಿ ಹೋಗಿ ಉಜ್ಜಿ. ನಮ್ಮನ ಹತ್ರ ಹೇಳ್ತೇನೆ ಮದುವೆ ಬೇಡ ಬೇಡ ಅಂತ. ಭೀಮಸೇನ ನಳಮಹಾರಾಜರು ಗಂಡಸರಲ್ಲವೇ? ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ? ಎಂಟ್ರಿ ಆಗ್ತಿದ್ದಂಗೆ ಈ ಕರಿಬೇಕು ದರ್ಶನ ಆಯ್ತಂದ್ರೆ ಇವತ್ತಿನ ಕೆಲಸ ಆದಂಗೆ. ಮಾಡೋದೆಲ್ಲ ನಾಚಿಕೆ ಕೆಲಸ, ಅಂತದ್ರಲ್ಲಿ ಕರಿಬೇಕು ಬಿಳಿಬೇಕಂತೆ. ಬ್ರದರ್, ಕರಿಬೇಕು ಎಂತ ಅಪಶಕುನ ಗೊತ್ತಾ? ನಿಂಗೆ ಮದುವೆ ಆಗಿದ್ಯಾ? ಆಗಿದೆ. ಅದಕ್ಕಿಂತ ದೊಡ್ಡ ಅಪಶಕನ ಏನಿದೆ ಹೇಳು? ಹೌದು, ಏನ್ ಬಟ್ಟೆ ಒಗಿತಿದ್ಯಾ? ಇಲ್ಲ, ಇಡ್ಲಿ ಮಾಡ್ತಿದ್ದೀನಿ, ಬಂದ್ ನೆಕ್ಕು. ಬೇಡ, ನಿನ್ನ ಬಟ್ಟೆ ನೀನೇ ಒಗಿ, ನನ್ನ ಬಟ್ಟೆ ನಾನೇ ತೊಳ್ಕೊತೀನಿ. ಬಟ್ರೆ, ನಾನು ಬ್ಯಾಚುಲರ್ ಆಗಿದ್ದಾಗ ನನ್ನ ಬಟ್ಟೆ ನಾನೇ ಒಗಿತಿದ್ದೆ, ನನ್ನ ತಟ್ಟೆ ನಾನೇ ತೊಳಿತಿದ್ದೆ. ಕಷ್ಟ ಯಾಕಂತ ಮದುವೆ ಮಾಡ್ಕೊಂಡೆ. ಈಗ ಬದುಕು ಇನ್ನಷ್ಟು ಸುಲಭ. ನನ್ನ ಹೆಂಡತಿ ಸೀರೆನೂ ಈಗ ನಾನೇ ಒಗಿತಿದ್ದೀನಿ. ಹೆಂಡ್ತಿರು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಕಾರ್ಯೇಷು ದಾಸಿ ಕರಣೇಶು ಮಂತ್ರಿ ಭೋಜೇಶು ಮಾತಾ ಅನ್ನೋ ಹಾಗೆ ಸಂಬಂಧ ಇಲ್ದಿರೋ ಮನೆಗೆ ಬಂದು ಮನೆಯಲ್ಲಿರೋ ಎಲ್ರಿಗೂ 7 ಕೆರೆ ನೀರು ಕುಡಿಸಿ ತನ್ನ ಗಂಡ ಎಷ್ಟೇ ದೊಡ್ಡ ಡೈರೆಕ್ಟರ್ ಆಗಿರ್ಲಿ, ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನೇ ಆಗಿರ್ಲಿ, ಅವ್ರನ್ನ ತಲೆ ತಗ್ಸೋಕ್ ಮಾಡ್ತಾರಲ್ಲ ಅವರು ಹೆಂಡ್ತಿರು. ಹೌದಾ? ನನ್ ಗೊತ್ತೇ ಇರ್ಲಿಲ್ಲ. ಅದೌದು. ನೀನೇನು ಹೆಂಡತಿ ಬಟ್ಟೆ ಒಗಿತಿದ್ಯಾ? ನೀನೇನ್ ಸನ್ನಿ ಲಿಯೋನ್ ಬಟ್ಟೆನ ಒಗಿತಿದ್ಯಾ? ನೀನು ನಿನ್ನ ಹೆಂಡತಿನೇ ಬಟ್ಟೆ ಒಗಿತಿರೋದು. ಬೇಕಿತ್ತ ನಂಗೆ. ಏನ್ರಿ ಏನ್ ಮಾಡ್ತಿದ್ದೀರಾ? ಮಜ್ಜಿಗೆ ಮಾಡ್ತಾ ಇದ್ದೀನಿ, ಕುಡಿತ್ಯಾ? ಲೇ, ನಿನ್ ಬಟ್ಟೆನೆ ತೊಳಿತಿರೋದು ಕಾಣಿಸ್ತಿಲ್ವಾ? ಮತ್ತೆ ಮುಚ್ಕೊಂಡು ಬಟ್ಟೆ ಹೋಗಿ ಅದನ್ ಬಿಟ್ಟು ಆ ವೇಸ್ಟ್ ಬಾಡಿ ಹತ್ರ ಏನ್ ಮಾತು? ಲೇ, ಯಾರೇ ವೇಸ್ಟ್ ಬಾಡಿ? ನನ್ನ ವೇಸ್ಟ್ ಬಾಡಿ ಅಂದ್ರೆ ನಿನ್ ಗಂಡನ್ಗೆ ಬುರ್ಡೆ ಇರಲ್ಲ. ಏನೇ ಚಿಗ್ಗಿರ್ವಿಲ್ಲಿ, ನನ್ನ ಗಂಡನೇ ವೇಸ್ಟ್ ಮಾಡಿ ಅಂತೀಯ? ನಿನ್ನ ಗಂಡ ಏನ್ ಸೂಪರ್ ಮ್ಯಾನ್? ನೆಟ್ಗೆ ಚಟ್ಟಿನೇ ಹಾಕ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಗಂಡನ್ ಚಟ್ಟಿ ಬಗ್ಗೆ ಮಾತಾಡ್ತೀನಿ. ನನ್ ಗಂಡ ಚಟ್ಟಿ ಹಾಕಿಲ್ಲ ಅಂತ ನಿಂಗೆ ಹೆಂಗೆ ಗೊತ್ತು? ಇರೋ 2 ಚಟ್ಟಿನ ಯಾವಾಗ್ಲೂ ಕಂಬಿ ಮೇಲೆ ನೇತಾಕಿರ್ತಾನೆ, ಯಾವಾಗ ಹಾಕೋತಾನೆ? ನೋಡು, ಸರಿಯಾಗಿ ಮಾತಾಡೋ, ಇಲ್ಲಾಂದ್ರೆ ಸರಿ ಇರಲ್ಲ. ಏನು ಅಂದ್ರೆ ಏನೇ? ಏನು ಸರಿಯಾಗಿ ಮಾತಾಡೋದು? ನನ್ನ ಹೆಂಡ್ತಿನ ಯಾರು ಅಂತ ತಿಳ್ಕೊಂಡಿದ್ಯಾ? ಕಿಲಾಡಿಗಳು ಮಾಡೋ ಕಾಮಿಡಿಯನ್ನು ನೋಡಿ ಮಾರ್ಕ್ ಹಾಕಿ ಚಪ್ಪಾಳೆ ತಟ್ಟುವಂತ ಸ್ಮೂತ್ ಕ್ರೇಜಿ ಕ್ವೀನ್ ರಕ್ಷಿತಾ ಮೇಡಮ್ ಅಂತ ತಿಳ್ಕೊಂಡಿದ್ಯಾ? ನೋ 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 ನೋ, ಕ್ಯಾರವನ್ನಲ್ಲಿರೋ ರೆಬಲ್ ರಕ್ಷಿತಾ ಕಣೋ. ಅಲ್ವಾ ರಕ್ಷಿತಾ ಮೇಡಮ್? ರಕ್ಷಿತಾ ಮೇಡಮ್, ಈ ಲೈನ್ ಬರ್ದವ್ರನ್ನ ಆಮೇಲೆ ಕ್ಯಾರವನ್ನ ಕಲಿಸ್ತೀನಿ. ಏ ಬಿಕನಾಸಿ, ನಿನ್ನ ಹೆಂಡತಿಗೆ ನೆಟ್ಟಿಗೆ ಸೀರೆ ಹಿಡ್ಕೊಂಡು ನಡೆಯಕ್ ಬರಲ್ಲ, ನನ್ ಗಂಡನ್ಗೆ ಎಮ್ಮೆ ಅಂತಲ್ಲ ಬಾರೆ. ಎಲ್ಲ ಇವಳೇ ಕಲಿಸ್ಕೊಟ್ಟಿದ್ದಂತೆ, ಮೂಲಂಗಿ ಮುಖದವಳು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನೇ ಮೂಲಂಗಿ ಮುಖದವಳು ಅಂತ ಬಾರೆ. ರೀ, ನನ್ನ ಹೇರ್ ಸ್ಟೈಲ್ ಹಾಳಾಯ್ತಾ ನೋಡಿ.
ಏನೇ ಯಾರಾದ್ರೂ ಜಗಳ ಆಡಿದ್ರೆ ಪೆಟ್ಟಾಯ್ತಾ ನೋಡು ಅಂತಾರೆ, ನೀನೇನು ಹೇರ್ ಸ್ಟೈಲ್ ಹಾಳಾಯ್ತಾ ಅಂತ ಕೇಳ್ತಿದ್ಯಾ? ರೀ ನನ್ನ ಮೇಕಪ್ ಏನಾರು ಆಗಿದೆ ನೋಡಿ. ಏನು ಅಂತ ಮಾತಾಡ್ತಿ? ಮೇಕಪ್ ಹೋಗ್ತಿದ್ರೆ ನಾನು ಎದರ್ತಿದ್ನಲ್ವಾ? ಏನಂದ್ರಿ? ಏನಿಲ್ಲ ಚಿನ್ನ, ಏನಿಲ್ಲ. ಏನು ನನ್ನ ಹೆಂಡತಿಗೆ ಹೊಡಿತೀಯೇನು? ಏನೋ ನನ್ನ ಹೆಂಡತಿಗೆ ಹೊಡಿತಿದ್ದೀನಾ? ನನ್ನ ಹೆಂಡತಿಗೆ ಹೊಡಿತ್ಯಾ? ನೋಡ್ತೀರಿ ಈಗ ನನ್ನ ಗಂಡ ನಿನ್ನ ಗಂಡನ ಬದ್ನಿಕಾಯಿ ಪಚಡಿ ಮಾಡಿಬಿಡ್ತಾನೆ. ನೋಡ್ತಿರೋ ನನ್ ಗಂಡ ನಿನ್ ಗಂಡನ ಆ ಸ್ವಂತ ನಾವು ನಿಂಬೆ ಹಣ್ಣು ಹೆಚ್ಚಿಗೆ ಹೆಚ್ಚಕ್ತಾನೆ. ಶುರು ಮಾಡ ಬ್ರೋ. ಏನೇ ಏನೇ ಮಾಡ್ತೀಯ? ನೀವು ನನ್ನನ್ನೇ ಉಳಿತಿದ್ದೀರಾ? ನೀವು ಕೂಡ ನನ್ನನ್ನೇ ಹೊಡಿತಿದ್ದೀರಾ? ಅದೇ ಅಲ್ವಾ ಪ್ಲಾನ್? ಏನಂದ್ರಿ? ಏನಿಲ್ಲ ಚಿನ್ನ. ಇನ್ನೊಂದ್ಸಲ ಚಾನ್ಸ್ ಸಿಗ್ಲಿ, ಇದೇ ಹಬ್ಬ. ಏನಿಗೂ ಇದೆ ಹಬ್ಬ. ಹೋಗೆ ಬಿಕ್ನಾಶಿ. ಹೋಗೆ ಬಿಗಿನಾಸಿ ಹೋಗೆ ತರಬೇಸಿ. ನುಗ್ಗೆಕಾಯಿ, ಬದ್ನೆಕಾಯಿ, ಚೋಳಿಕಾಯಿ, ಉಳ್ಳಾಗಡ್ಡೆ, ಮೆಣಸಿನಕಾಯಿ ರೀ. ಏ ತರಕಾರಿ ಬಾರಲ್ಲಿ. ಈ ಕಡೆ ಬರೋ. ನಾನು ಮಲ್ಕತ್ತಿದ್ದು ಇಲ್ಲಿ ಬರ. ಮೊದ್ಲು ನನ್ ಮನೆ ಮುಂದೆ ಹೋಗಿದ್ದು, ಈ ಕಡೆ ಬರೋ. ಬರ್ಲಿಲ್ಲ ಅಂದ್ರೆ ಕಪ್ಪಾಳ ಕೆಂಪ ಮಾಡಿಬಿಡ್ತೀನಿ. ಆ ಕಡೆ ಏನಾದ್ರು ಹೋದೆ ಮುಖ ಪಂಚರ್ ಮಾಡ್ಬಿಡ್ತೀನಿ. ಬಾರ ಈ ಕಡೆ. ನೀನೇನೆ ಪಂಚರ್ ಮಾಡೋದು ದಿಗಡ್ದಿಮ್ಮಿ. ರೀ ಏನೇ ಅವಳು ಅಷ್ಟೊಂದು ಮಾತಾಡ್ತಿದ್ದಾಳೆ, ನಿಂಗೆ ಮಾತಾಡಕ್ಕಾಗಲ್ವಾ? ಮದುವೆ ಆದ್ಮೇಲೆ ನೀನ್ ನನ್ ಮಾತಾಡಕ್ ಬಿಟ್ಟಿದ್ಯಾ? ಏನು ಅಂದ್ರೆ ಏನೇ ಲೇವ್ ಮೊದ್ಲು ನನ್ನ ಹೆಂಡತಿ ತಾನೇ ಕರ್ತಿದ್ದು, ಅಲ್ಲಿ ಹೋಗು. ಏನು ಅಂದ್ರೆ ಏನೇ ನೋಡಿ ಮೊದ್ಲು ನನ್ನ ಹೆಂಡತಿ ತಾನೇ ಕರ್ತಿದ್ದು, ಮೊದ್ಲು ಅವಳಿಗೆ ಇಲ್ಲೆಲ್ಲ ಬಿದ್ದವು. ಆಯ್ ಕೊಡ್ತೀನ್ರಿ, ನನ್ನ ಮೊದ್ಲಾಕ ಬಿಡ್ರಿ. ಅಕ್ಕ ಈ ನುಗ್ಗೆಕಾಯಿ ನೀನ್ ಇಟ್ಕೋ, ಈ ಬದನೆಕಾಯಿ ನಾನು ಇಟ್ಕೋತೀನಿ. ಆಯ್ತು ಕಣೆ, ಈ ಮೆಣಸಿನ್ಕಾಯಿ ನಾ ಇಟ್ಕೋತೀನಿ, ಈರುಳ್ಳಿ ನೀನ್ ಇಟ್ಕ. ಅದ ಸೊಪ್ಪೇಕ ಬೇಡ ಕಣೆ, ನನ್ನ ಹತ್ರ ಜಾಸ್ತಿ ಇದೆ ಮನೇಲಿ. ಬಟ್ರೆ ಏನ್ ಕಾಂಪ್ರಮೈಸಿಂಗ್, ಏನ್ ಅಂಡರ್ಸ್ಟ್ಯಾಂಡಿಂಗು? ಅಕ್ಕ ಈ ಮೆಣಸಿನಕಾಯಿ ನಾನು ಇಟ್ಕೋತೀನಿ. ಇಟ್ಕೊಳ್ಳೆ, ಸರಿಯಾಗಿರುತ್ತೆ. ನಡಿಯ ಒಳಗೆ. ನೀವು ತರಕಾರಿ ಇಟ್ಕೊಂಡಿದ್ದು ಸಾಕು, ಬನ್ನಿ ಒಳಗೆ. ಬನ್ರಿ. ನಡಿಯ ಒಳಗೆ. ಬಟ್ರಿ ಸರ್, ಈ ವಿಶ್ವದ ಎಲ್ಲ ಗಂಡಂದ್ರಿಗೆ ರಾತ್ರಿ ಅನ್ನೋದು ಭಯಂಕರ ಇಷ್ಟ ಅಲ್ಲ? ನಾನು ಕೂಡ ಈ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ಕೆಲಸ ಮಾಡೋದು ಈ ರಾತ್ರಿಗೋಸ್ಕರನೇ. ಚಿನ್ನ, ರಾತ್ರಿ 10 ಗಂಟೆ ಆಯ್ತು. ಇನ್ನೊಂದು ಗಂಟೆ ಆದ್ರೆ 11 ಆಗುತ್ತೆ. ಏನಿವಾಗ ಚಿನ್ನ, ಒಂದು ATM ಅಲ್ಲಿ ದುಡ್ಡು ಬರ್ಲಿಲ್ಲ ಅಂತ ಸಿಕ್ಕಿದ ATM ಗೆ ಕಾರ್ಡ್ ಹಾಕಿ ತಿಕ್ಕೊಂಬಂತ ನಾನಲ್ಲ ಚಿನ್ನ. ನೀವು ಎಷ್ಟು ಉಜ್ಜಿದ್ರು 2,000 ಬರೋದು. ಮುದ್ದು 10 ಗಂಟೆ ಆಯ್ತು. ನೆನ್ನೆನಾಗಿತ್ತು, ಅದಕ್ಕೆ ಯಾಕೆ ಇಷ್ಟು ನುಲಿತಿದ್ಯಾ? ಅಲ್ಲ, ಬೆಡ್ಶೀಟ್ ಮರ್ಚಕ್ ಇಷ್ಟೊತ್ತು ಬೇಕಾ? ಬೆಡ್ಶೀಟ್ ಎಲ್ಲಿ ಮರ್ಚ್ಬೇಕು, ಯಾರ ಜೊತೆ ಮರ್ಚ್ಬೇಕು ಅಂತ ಗೊತ್ತಿರೋದು ನಿಂಗೆ ತಾನೆ. ಮಾಡ್ಸೋ. ಬಟ್ ಸರ್, ಇವ್ರಿಗೆ ಈ ತರ ಹೇಳಿದ್ರೆ ಅರ್ಥ ಆಗಲ್ಲ. ಹೌದು, ಇವರಿಗೆ ನಮ್ ಜಗ್ಗಣ್ಣನ್ TDM ಮಂತ್ರನೇ ಕರೆಕ್ಟ್. ಪ್ರಿಯಲ್ಲ ನಿದ್ದೇನೆ ಇಲ್ಲ. ಏನಾಯ್ತೆ ರೀ, ನಂಗೆ ಚೈನ್ ಬೇಕು. ಏನು ಚೈನ್ ಬೇಕು ಅಂದೆ. ಲೇ, ನಾಯಿಗೆ ಹಾಕೋ ಚೈನ್ ನಿಂಗೆ ಸೂಟ್ ಆಗಲ್ಲ ಚಿನ್ನ. ಅದನ್ನ ನೀವ್ ಹಾಕೊಳ್ಳಿ, ನಂಗೆ ಚಿನ್ನದ ಚೈನ್ ಬೇಕು. ಚಿನ್ನದ ರೇಟ್ ಜಾಸ್ತಿ ಆಗಿದೆ ಬಂಗಾರು. ನನಗಿಂತ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಯ್ತಾ? ರೀ, ನೀವು ಚಿನ್ನದ ಚೈನ್ ತಂದು ಕೊಟ್ರೆ ಮುಂದಕ್ಕೆ, ಇಲ್ಲ ಅಂದ್ರೆ ಹಿಂದಕ್ಕೆ. ಅಂದ್ರೆ ತವ್ರ ಮನೆಗೆ ಹೋಗ್ತೀನಿ ಎಂದೆ. ಅವ್ರ ಮನೆನಾ? ಸರಿ ಸರಿ, ನಾನು ಕೊಡಿಸ್ತೀನಿ. ಬಾ ಮಾಲೀಕ. ಪ್ರಿಯಲ್ಲ ನಿದ್ದೇನೆ ಇಲ್ಲ. ಈ ಕಾಯಿಲೆಗೆ
ಯಾಕೆ ನಂಗ್ ಸಾರಿ ಬೇಕು. ಏನು ನಂಗ್ ಮೈಸೂರು ಸಿಲ್ಕ್ ಸಾರಿ ಬೇಕು ಅಂದೆ. ಈ ಬೆಂಡೆಕಾಯಿ ಮುಖಕ್ಕೆ ಸಿಲ್ಕ್ ಸ್ಯಾರಿ ಯಾಕೆ ಮಲ್ಕೊಳಕ್ಕೆ ಬೆಂಡೆಕಾಯಿ ಆಗುತ್ತೆ, ಸಾರಿಗಾಗಲ್ವಾ? ಅಲ್ಲ ತೆಗಿಯೋ ಟೈಮಲ್ಲಿ ಉಡೋ ವಿಷಯ ಯಾಕೆ ಅಂತ ಮುಚ್ಕೊಂಡು ತಂದ್ಕೊಟ್ರೆ ಸರ್, ಇಲ್ಲದ್ರೆ ಮೇಲಕ್ಕೆ ಇಲ್ಲದ್ರೆ ಹೊರಕ್ಕೆ. ಅಂದ್ರೆ ಅಂದ್ರೆ ಮನೆಯಿಂದ ಹೊರಕ್ಕೆ ಅಂದೆ. ಬಟ್ ಸರ್ ಕೆಲವು ಟೈಮು ಗಿಮಿಕ್ ವರ್ಕ್ ಆಗಲ್ಲ. ಪೆನ್ ನಿಪ್ ಮುರಿಬೇಕಂದ್ರೆ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಸ್ಬೇಕಲ್ವಾ? ಚಿನ್ನ ಸರಿ ಕಣೆ, ಸೀರೆ ಕೊಡಿಸ್ತೀನಿ. ಹೌದಾ? ಹಾಗಾದ್ರೆ ಬಾ. ಪ್ರಿಯಲ್ಲ ನಿದ್ದೆನೆ ಇಲ್ಲ ಮತ್ತೇನಾಯ್ತೆ? ನೀವು ನಾಳೆ ಬೆಳಿಗ್ಗೆ ಚಿನ್ನ ಚೈನ್ ಕೊಡಿಸ್ತೀರಿ ಅಲ್ವಾ? ಕೊಡಿಸ್ತೀನಿ ಕಣೆ. ಮಾಲೀಕ ಮತ್ತೆ ಇದ್ದೆ. ನಂಗ್ ಸಾರಿ ಇವಾಗ್ಲೇ ಬೇಕು. ಅಯ್ಯೋ, ಈಗ ಗಜಾನನ ಲಾಸ್ಟ್ ಬಸ್ ಹೋಗಾಯ್ತು. ಈಗ ಏನಿದ್ರು ಗಜೇಂದ್ರಂದು ಕೊನೆ ಬಸ್ ಹೋಗೋ ಟೈಮ್. ಹಾಗಾದ್ರೆ ನಾಳೆ ಬೆಳಿಗ್ಗೆ ಕೊಡಿಸ್ತೀರಿ ಅಲ್ವಾ? ಕೊಡಿಸ್ತೀನಿ ಕಣೆ. ಪ್ರಾಮಿಸ್? ನಿನ್ನ ಅಪ್ಪ ನನಗೆ ಸೀರೆ ಅಂಗಡಿನೇ ಕೊಡಿಸ್ತೀನಿ. ಹೌದಾ? ಹಾಗಾದ್ರೆ ಬನ್ನಿ. ಮಲಿಕು. ಪ್ರಿಯಲ್ಲ ನಿದ್ದೆನೆ ಇಲ್ಲ Oh my God, what a busy day. Excuse me, sir. Sir. ಅಯ್ಯೋ, ಯಾವನವನು? ರಕ್ಷಿತಾ ಮೇಡಮ್, ಭಟ್ರು ವರ ಕೊಟ್ಟು ಪೂಜಾರಿ ವರ ಕೊಡಲ್ಲ, ಆ ತರ ಆಯ್ತು ನನ್ನ ಪರಿಸ್ಥಿತಿ. ಯಾವನವನು? ಗಂಡ್ಸು ಬಗ್ಲಕ್ಕ. Sir. ಏನಾ Sir, please try to understand me. Sorry, sir. Actually, last bus ಹೊರಟೋಯ್ತು ಸರ್. ಇವತ್ತು ರಾತ್ರಿಲಿ ಎದ್ಬಿಟ್ಟು ನಾಳೆ ಬೆಳಿಗ್ಗೆ ಬೇಗ ಹೋಗ್ತೀನಿ. ಲೇ, ನಮ್ದಿನ್ ಧರ್ಮರಾಯನ್ ಚಿತ್ರ ಅನ್ಕೊಂಡಿಲ್ಲ, ಸಂಸಾರ ಹತ್ರ ಮನೆ ಅನ್ಕೊಂಡೆ. ನಡೆಯೋ ಕಡೆ ಸರ್, ಅರ್ಥ ಮಾಡ್ಕೊಳ್ಳಿ sir. ಹೋಗ ಸುಮ್ಮನೆ. ಡಿಸ್ಟರ್ಬ್ ಆಯ್ತು ಚಿನ್ನ ಬಾರಿ. ಏನ್ ಮಾಡೋದು ಸರ್? ಎಕ್ಸ್ಕ್ಯೂಸ್ ಮೀ ಸರ್. ಯಾವನವನು ಒಳ್ಳೆ ಶಿವನ್ ಪೂಜೆ ಕರಡಿ ಬಿಟ್ಟಾಗ ಬಂದ. ಏನು ಸರ್, ವೆರಿ ಸಾರಿ ಟು ಡಿಸ್ಟರ್ಬ್ ಯು. ಆಕ್ಚುಲಿ ಲಾಸ್ಟ್ ಬಸ್ ಹೊರಟೋಯ್ತು ಸರ್. ಇವತ್ತು ರಾತ್ರಿ ಇಲ್ಲೇ ಎದ್ಬಿಟ್ಟು ನಾಳೆ ಬೆಳಿಗ್ಗೆ ಬೇಗ ಹೋಗ್ತೀನಿ. ಇಲ್ಲಿ ಏನಾದ್ರು ಕಾಣಿಸ್ತಿದ್ಯಾ ಬೋರ್ಡು? ಏನಂತ? ಲಾಡ್ಜ್ ಅಂತ. ರೋಡಲ್ಲಿ ಒಬ್ಬರಿಗೆ ಬರಗೆ ರೂಮ್ ಕೊಡಕ್ಕೆ ಇದ್ದೇನೆ, ಧರ್ಮಛತ್ರ ತೆಗೆದುಕೊಂಡಿದ್ದೇನು? ಬ್ಯಾಗ್ ಅಲ್ಲಿ ಬೇರೆ 25 ಲಕ್ಷ ರೂಪಾಯಿ ಕ್ಯಾಶ್ ಇದೆ, ಬ್ಯಾಂಕಿಗೆ ಬೇರೆ ಹಾಕ್ಬೇಕು. ಈಗ ಏನ್ ಮಾಡೋದು, ಎಲ್ಲಿ ಹೋಗೋದು ನಾನು? 25 ಲಕ್ಷನಾ? ಸರ್, 25 ಲಕ್ಷನಾ? ನೀವು ನಮ್ಮನೆಗೆ ಬನ್ನಿ. ಸರ್, ನಮ್ಮನೆಗೆ ಬನ್ನಿ ಸರ್. ಲೇ, ನಂಗಿನ್ ಮನೆ ಇಲ್ಲ ಅಂತಾನ ಅಥವಾ ನಮ್ಮನೇಲಿ ಜಾಗ ಇಲ್ಲ ಅಂತಾನ? ನಮ್ದು ಚಿತ್ರಗುಪ್ತ ವಂಶ ಇದ್ದಂಗೆ, ಧರ್ಮಛತ್ರ ಇದ್ದಂಗೆ. ನಮ್ಮನೆಗೆ ಯಾರೇ ಬರಲ್ಲ, ಅವ್ರನ್ನ ಹಂಗೆ ಕಳ್ಸಲ್ಲ, ಹೊಟ್ಟೆ ತುಂಬಿಸೆ ಕಳ್ಸಲ್ಲ. ಇವ್ನು ಒಟ್ಟಿಗೆ ಹಾಕೋಷ್ಟು ನಂಗೂ ಗೊತ್ತಿಲ್ವೇನೋ. ನಮ್ದು ಕೂಡ ಕಸ್ತೂರಿ ನಿವಾಸದ ವಂಶಕನು. ಈ ಕೈ ಭೂಮಿ ನೋಡುತ್ತೆ ಹೊರತು ಬಾನ ನೋಡಲ್ಲ. ಬನ್ನಿ ಸರ್. ಬನ್ನಿ ಸರ್. ಬನ್ನಿ ಸರ್. ಕೂಲ್ಮಿನ್ರಿ. ಮೊದ್ಲು ಅವರು ನಮ್ಮನೆ ಹತ್ರ ಬಂದಿದ್ದು, ಹಾಗಾಗಿ ನಮ್ಮನೇಲಿ ಉಳ್ಕೋಬೇಕು. ಮುಚ್ಕೊಂಡು ಒಳಗೋಗೋ. ಸರ್ ಬನ್ನಿ ಸರ್, ನಮ್ಮನೆಗೆ. 25 ಲಕ್ಷ ಯಾರಿಗುಂಟು ಯಾರಿಗಿಲ್ಲ. ರಾತ್ರಿನೇ ನಮ್ ಜೀವನ ಬದಲಾಗ್ಬೋದು. ಹೋಗಿ ತಗೊಂಬರ್ರಿ. ಪಾಪ ಕಣೆ, ಇರ್ಲಿ ಬಿಡೆ. ಅಯ್ಯೋ, ನಿಮ್ ಯೋಗ್ಯತೆಗೆ ಒಂದು ಪಾಪು ಕೊಟ್ಟು ಗಂಡ್ಸಂತೂ ಅನ್ಸ್ಕೊಳಕ್ ಆಗ್ಲಿಲ್ಲ. ಹೋಗಿ ಕೆಲಸ ಮಾಡಿ. ನಿಮ್ ರೂಮಿಗೆ ಬಂದಿದ್ದಲ್ಲ ಅವನೇ ಕಳ್ಳ. ನಮ್ಮನೇಲಿ 10 ಲಕ್ಷ ಕಾಣಿಸ್ತಿಲ್ಲ. 10 ಲಕ್ಷ ಕಾಣಿಸ್ತಿಲ್ವಾ? 10 ಲಕ್ಷ ಕಾಣಿಸ್ತಿಲ್ವಾ? ನಮ್ಮನೇಲಿ 15 ಲಕ್ಷ ಕಾಣಿಸ್ತಿಲ್ಲ. 15 ಲಕ್ಷ ಹೋಯ್ತಾ? ನಮ್ದು 10 ಲಕ್ಷ ಹೋಯ್ತು. ನಮ್ಗಿಂತ ಅವ್ರದ್ದು 5 ಲಕ್ಷ ಜಾಸ್ತಿ ತಕೊಂಡ್ರಿ.
ಕೊಟ್ಟರು ಸರ್, ಅವ್ನು ಹೇಳಿದ್ ಕರೆಕ್ಟೇ. ನಮ್ಮ ಮನೆಯಿಂದ 15 ಲಕ್ಷ, ಇವ್ರ ಮನೆಯಿಂದ 10 ಲಕ್ಷ, ಒಟ್ಟಿಗೆ 25 ಲಕ್ಷ. ಆದ್ರೂ ಪರವಾಗಿಲ್ಲ, ಅವ್ನು ಬಿಟ್ಟು ಹೋಗಿರೋ ಸೂಟ್ ಕೇಸಲ್ಲಿ 25 ಲಕ್ಷ ಇದೆ ತಾನೆ, ಬರಾಬರ್ ಶೇರ್ ಮಾಡೋಣ ಬಾ. ಓಪನ್ ಮಾಡ್ರಿ, ಓಪನ್ ಮಾಡ್ತೀನಿ. ನೋಡು, ಕರೆಕ್ಟಾಗಿ ಪಾಲ್ ಮಾಡ್ಬೇಕು. ನೋಡು, ಮಾತು ತಪ್ಪಾರ್ದು. ನೋಡು, ಅವಾಗ ಮಾಡ್ದಂಗೆ ಮಾಡಬಾರ್ದು. ಆಯ್ತು. ಎಲ್ಲ ಖಾಲಿ. ಪರವಾಗಿಲ್ಲ ಕಣ, ನನ್ನ ಸೂಟ್ ಕೇಸ್ ಇದೆ ಚಿನ್ನ. ನೋಡು, ನಾ ಕೊಟ್ಟೋಷ್ಟೇ ತಗೋಬೇಕು. ನೋಡು, ಅಧಿಕ ಪ್ರಸಂಗ ಮಾಡಬಾರ್ದು. ಆಯ್ತು. ನೋಡು, ಇಲ್ಲ ನಾನು ತಗೊಂಡೋಗ್ತೀನಿ. ಚಂಬೋ ಚಂಬು ಚಂಬೋ ಚಂಬು. ಅಯ್ಯೋ ನಿಮ್ಮರೇ, ಬೀದಿಗೆ ಹೋಗೋ ಮಾರಿನ ಮನೆ ಕರ್ಕೊಂಬಂದು 15 ಲಕ್ಷಕ್ಕೆ ನೀರು ಹಾಕ್ಬಿಟ್ರಲ್ರಿ ನಿಮ್ಮ. ಅದಾಗಲ್ಲ ಕಣೆ, ನೀನೇ ತಾನೇ ರಾತ್ರಿ ಹೇಳಿದ್ದು ಸೂಟ್ ಕೇಸ್ ತಗೊಂಡ್ ಬನ್ನಿ, ರಾತ್ರಿ ನಾವು ಲಕ್ಷ ದಿವಸ ಹಾಕ್ತೀವಿ ಅಂತ. ಹೆಂಗಸರು 1000 ಹೇಳ್ತೀವಿ, ಅದನ್ನ ಕೇಳೋ ನೀವೆಂತ ಮುಟ್ಟಾಳ್ರು. ಹೌದಾ? ನಿಮ್ಗೋಸ್ಕರ ಆಫೀಸಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ಮನೆ ಕೆಲಸ ಮಾಡಿ ನಿಮ್ಮ ಮಾತೆಲ್ಲ ಕೇಳಿದ್ರೆ ನಮ್ಗೆ ಆಪ್ ಇಡ್ತೀರಾ ನಿಮ್ಮನ್ನು? ಬಲೆ ಜೋ ಚಬಾಳೆ, ಏನು ಗಲಾಟೆ ಸಂಸಾರ ಇದು? ಅವಳ ಗಂಡ ಅಂತ ಅನ್ನಿಸ್ಕೊಂಡಿರೋ ಭಟ್ರನ್ ಕೇಳೋಣ ಅಥವಾ ಒಳ್ಳೆ ಹೆಂಡತಿ ಅಂತ ಅನ್ನಿಸ್ಕೊಂಡಿರೋ ರಕ್ಷಿತಾ ಮೇಡಮ್ನ ಕೇಳೋಣ? ಯಾರನ್ನ ಕೇಳೋಣ? ಓಕೆ, ನಾನೇ ಸ್ಟಾರ್ಟ್ ಮಾಡ್ಲಾ? ನೀವೇ ಸರ್. ನಂಗೆ ಆಕ್ಚುಲಿ ಬೋರ್ ಆಗುತ್ತೆ ಅನ್ಕೊಂಡಿದ್ದೆ ಗಂಡ ಹೆಂಡತಿದು ಒಂದು ನಾಟಕ, ಬಟ್ ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು. ವೆರಿ ವೆರಿ ವೆಲ್ ಮೆಂಟರ್ಡ್ ಆಲ್ಸೋ ಅಂತ ಅನಿಸ್ತು ನನಗೆ. ಮೆಂಟರ್ ರೈಟರ್ ಯಾರು ಇದಕ್ಕೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೇಕಲ್ಲ, ಒಂದು ಗಂಡ ಹೆಂಡತಿ ಅಥವಾ ಒಂದು ಮದುವೆ. ಇದಕ್ಕೆ ರೈಟರ್ ಗಡ್ಡ ಸತೀಶ್ ಅವರು. ಅಯ್ಯೋ, ಪ್ಲೀಸ್ ಕರೀರಿ ಅವ್ರಿಗೆ, ಪ್ಲೀಸ್ ಕರೀರಿ ಪ್ಲೀಸ್. ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿ. ನಿಮ್ಮನೇಲಾದಂಥ ಸ್ಟೋರಿನೆಲ್ಲ ತಂದಿತ್ತರ ಕಾನ್ಸೆಪ್ಟ್ ಮಾಡೋದು ಎಷ್ಟು ನ್ಯಾಯ? ಆಕ್ಚುಲಿ ಅದು ಪ್ರತಿ ಗಂಡನ ಮನೇಲಿ ನಡೆಯುವಂತ ಮ್ಯಾಟ್ರು. ಅಂದ್ರೆ ನನ್ ಗಂಡ ಬಟ್ಟೆ ತೊಳಿತಾನೆ ಅಂತ ನೀವು ಹೇಳ್ತಿರೋದಾ? ಓಪನ್ ಆಗಿ ಬೇಡ ಮೇಡಮ್. ಪ್ರೇಮ್ ಸರ್ಗೆ ಮೊನ್ನೆ ಲಾಸ್ಟ್ ವೀಕ್ ಸರ್ ಇದೊಂದು ಎಂಟ್ರಿ ಇದೆ, ರಕ್ಷಿತ ಸರ್ಪ್ರೈಸ್ ಇದು ಮಾಡಬೇಕು ಅಂದ್ರೆ ಬೇಡ ಕೊಂಡು ತುಂಬ ಕೆಲಸ ಕೊಟ್ಬಿಟ್ಟರು. ಇಲ್ಲ, ಬಟ್ ನನ್ನ ಮನೇಲಿ ಅದು ಸಾಧ್ಯ, ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದು ಪ್ರಾಬಬ್ಲಿ ತುಂಬಾ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಹಂಚ್ಕೊಂಡು ಕೆಲಸ ಮಾಡೋದು ಒಂದು ಪದ್ಧತಿ ಅನ್ಸುತ್ತೆ. ಬಟ್ ನನಗೆ ತುಂಬಾ ಕ್ಯೂಟ್ ಆಗಿ ಅನಿಸ್ತು ಕಾನ್ಸೆಪ್ಟು. ನನಗೆ ಈ ಸರ್ ಹೇಗೆ ನಮಗೆ ಸಂತು ಮತ್ತೆ ದೀಪಿಕಾ ತುಂಬಾ ಇಷ್ಟ ಆಗ್ತಾರೋ, ನಮ್ಮ ದಾನಪ್ಪ ಮತ್ತೆ ರಾಕೇಶ ಹಂಗೆ ಅನಿಸ್ತಲ್ವ ಸರ್? ಅಲ್ಲ, ಅಷ್ಟೊಂದು ದೂರ ನಿಲ್ಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಆ ದಾನಪ್ಪನ ಎಕ್ಸ್ಪ್ರೆಷನ್, ಅವ್ನ ಬಾಗ್ಲಿಂದ ಆಚೆ ಬಂದಾಗ ಒಂಥರ ಎಕ್ಸ್ಪ್ರೆಷನ್ ಕೊಡ್ತಾನೆ ಅವನು. ಸಖತ್ ಇಷ್ಟ ಆಗೋಯ್ತು ನಿಮ್ಮಿಬ್ರು ಕಾಂಬಿನೇಷನು. ಅಲ್ಲ ನಿಜ ಸತೀಶ್, ದಾನಪ್ಪಂಗೆ ಒಂದು ಹೆಣ್ಣು ಪಾತ್ರ ಕೊಟ್ರೆ ಅದ್ರ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಗೊತ್ತಾಗ್ಬಿಡುತ್ತೆ. ಅದು ಈ ಕಡೆ ಗಜೇಂದ್ರಗೆ ಇವತ್ತೇನೋ ಆಗೋಗ್ಬಿಟ್ಟಿದೆ ಸರ್. ಏನೋ ತುಂಬಾ ಬೆಳಗ್ಗೆ ಸ್ವೀಟ್ ಗಿಟ್ ತಿಂದು ಬಂದಿದ್ದಾನೆ ಅವನು. ಕರೆಂಟ್ ಹೊಡೆದಿದೆ ಅಲ್ಲಿ ಇಲ್ಲಿ, ಒಂದಿಷ್ಟು ಕರೆಂಟ್ ಖಂಡಿತ ಹೊಡೆದಿದೆ. ಅವನು ಸ್ವೀಟ್ ತಿಂದು ಬಂದಿಲ್ಲ, ಸ್ವೀಟ್ ಸ್ಟಾಲೇ ಇಲ್ಲಿ ಬಂದಿದೆ. ಸ್ವೀಟ್ ಸ್ಟಾಲ್ ಅಂದ್ರೆ ಅವ್ರ ವೈಫ್ ಹೆಸರು ಸುಮಾ ಅಂತ, ಅವ್ರು ಬಂದಿದ್ದಾರೆ ಅದಕ್ಕೆ. ಎಲ್ಲ ಅವರು ಕಾಮಿಡಿ 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 ಕಿಲ್ಲಾಡಿಗಳು, ಕಾಮಿಡಿ ಕಾಮಿಡಿ ಕಾಮಿಡಿ. ಅಲ್ಲ ಗಜೇಂದ್ರ, ಲವ್ ಮ್ಯಾರೇಜ್ ಇದು. ಬಟ್ ಹುಡುಗಿ ನಾಚ್ಕೋತಾ ಇಲ್ಲ, ನೀನೇ ನಾಚ್ಕೋತಾ ಇದೆಯಾ ಗಜೇಂದ್ರ ತುಂಬಾ ಜಾಸ್ತಿ. ಇದೊಂದು ಬಟ್ಟೆ ಹೋಗಿ ಕಾನ್ಸೆಪ್ಟ್ ಅದು ನನಗೆ ಅವನಿಂದನೇ ಸಿಕ್ಕಿದೆ ಮೇಡಮ್. ಹೌದು, ಹೆಂಗೆ ಅಂದ್ರೆ ಪ್ರಿಯಾ ಅರ್ಸಲ್ಗೆ ಒಂದು ಅರ್ಧ ಗಂಟೆ ಲೇಟ್ ಆಗಿ ಬರ್ತಿದೆ. ಗಜ ಯಾಕೋ 2 ದಿನ ಅಣ್ಣ ಇಲ್ಲ ಅಣ್ಣ ಸ್ವಲ್ಪ ಲೇಟ್ ಆಗ್ತಿದೆ. ಆಮೇಲೆ ಹುಡುಗರನ್ನ ಕೇಳಿ ಯಾಕೋ ರಾಕೇಶ್ ಸ್ವಲ್ಪ ಕೇಳು ಅಂತ. ಏನು ಅಂದ್ರೆ ಕೈ ತೋರಿಸೋದು, ಏನಂದ್ರೆ ಒಗ್ದು ಸಬ್ಬಿದು ನೋಡಿ ಎಲ್ಲ ಇದಾಗಿದೆ. ಸ್ಕಿನ್ನೆಲ್ಲ ಇದಾಗಿತ್ತು. ಹೆಂಡತಿ ಇಲ್ಲೇ ಇರೋದಾ ಊರಲ್ಲಿ ಇರೋದಾ? ಬೆಂಗಳೂರಲ್ಲೇ ನಾ ಇಬ್ರು ಇರೋದು. ಅವ್ರ ಕೈಲಿ ಕೆಲಸ ಮಾಡಕ್ ಬಿಡಲ್ಲ ಅವನು, ಅಷ್ಟು ಲವ್ ಮಾಡ್ತಾವ. ಇಲ್ಲ, ಅವರು ಥಿಯೇಟರ್ ಆರ್ಟಿಸ್ಟ್ ಆಕ್ಚುಲಿ. ಹೌದಾ? ಬಟ್ ಒಂದಂತೂ ಗಜೇಂದ್ರ, ಶಿ ಇಸ್ ಅ ವೆರಿ ಪ್ರಿಟಿ ಗರ್ಲ್. ತುಂಬಾ ಮುದ್ದಾಗಿದ್ದಾಳೆ ಅವಳು. ಈ ಜೋಡಿ ನಿಜವಾಗ್ಲೂ ತುಂಬಾ ಮುದ್ದಾಗಿದೆ. ಮೇಡಮ್ ಅವ್ರು ಮಾತಾಡಲ್ವಂತೆ, ಅವ್ರು ಹಾಡಿಗೆ ಡ್ಯಾನ್ಸ್ ಮಾಡ್ತೀನಿ ಅಂತ ಅವ್ರದ್ದು ಎಕ್ಸ್ಪ್ರೆಷನ್ ಹೇಳ್ತಾರೆ. ಕರೆಕ್ಟ್.
ಸ್ನೇಹಿತೆ ಬಾಡ ಮಲ್ಲಿಗೆ ಹೂವ್ಯಾಕೆ ಯಾಕೆ ಹೋಲಿಕೆ. ಅಲ್ಲೋ ಹೋಗೋದೋದೆ ನಿಮ್ಮನೆ ಬೆಡ್ಗಾರ ಹೋಗ್ಬಾರ್ದ, ರಾಕೇಶನ್ ಮನೆ ಬೆಡ್ಗಾರ ಹೋಗೋದು. ಅಲ್ಲ ಆಲ್ರೆಡಿ ದಾನಪ್ಪ ರಾಕೇಶ್ ಸೇರ್ಕೊಂಡು ಒಂದು ಕಾಲ್ ಮುರಿದಾಕೋರ್ ಮಂಚದ್ದು. ಇದಿದೆ ಅಂತ ಗೊತ್ತಿದ್ರೆ ಇದನ್ನ ಕಾದ್ ಕೂತ್ ನೋಡ್ಬೋದಿತ್ತಪ್ಪ. ಶೃಂಗಾರದ ಹೊಂಗೆ ಮರ ಹಾಡಾಕ್ಬಿಟ್ಟು ಆ ದಾನಪ್ಪನು ಆ ಶೆಣೈ ಇಬ್ರು ಸೇರಿ ಅದು ಏನು ಎಂತ ಸ್ಟೆಪ್ಸ್ ಏನ್ ಸ್ಟೆಪ್ಸ್ ಅಂತ ಹಾಕಿದ್ರು ಅದನ್ನ ದಾನಪ್ಪ ಕೊರಿಯೋಗ್ರಾಫರ್ ಸರ್ ಸತೀಶ. ಒಂಥರ ಇದೆಯಾ ನೀನು ಸತೀಶ್? ನೀನು ಇದರಲ್ಲಿ ನಮ್ದು ಏನಿಲ್ಲ. ಒಂಥರ ಸತೀಶ್ ಅವರು ರಸಿಕರಲ್ಲಿ ರಸಿಕರ ರಾಜ. ವಾಟ್ಸಪ್ ಡಿ ಪಿಲ್ ಮಾತ್ರ ಏಕಾಂಗಿ, ಅದು ಗೊತ್ತು ನೋಡ್ದೆ. ಅದೇ ಗ್ರೂಪ್ ಅಲ್ಲಿ ಮಾತ್ರ ಅವರು ಫುಲ್ಲು ಮಹಾಸಂಗಮ. ನನಗೊಂದು ಆಸೆ ಇದೆ ಸರ್. ನಂಗೆ ಏನ್ ಗೊತ್ತಾ, ಸತೀಶ್ ನೋಡ್ತೀರ ಸತೀಶನು ದಾನಪ್ಪನು ಕುಣಿಬೇಕಾ ನಿಮ್ಮ ಆಸೆ? ಬಾ ಮಾಲೀಕ. ಶೃಂಗಾರದ ಹಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ. ಇನ್ನೊಂದ್ಸಲಿ ಈ ತರ ಆಕ್ಟ್ ಬರೆಯೋದು ಇಲ್ಲ ಮಾಡಿಸೋದು ಇಲ್ಲ. ಓಕೆ ಬರಲಿ ಜೋರ್ ಚಪ್ಪಾಳೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮೇಡಮ್, ಸಚ್ ಎ ಸ್ವೀಟ್ ಗೆಸ್ಚರ್. ನಾವು ಕರೆದ್ವಿ, ಬಂದ್ರಿ, ಡ್ಯಾನ್ಸ್ ಮಾಡಿದ್ರಿ. ಆ್ಯಂಡ್ ಎಸ್, ನಿಮ್ಮ ಯಜಮಾನ್ರ ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬರ್ತಾ ಇದ್ದೀರಾ. ಏನು ಅನಿಸ್ತಾ ಇದೆ ನಿಮಗೆ ಜರ್ನಿ? ತುಂಬ ಖುಷಿ ಆಗುತ್ತೆ. ನಾನು ಅವ್ರಿಗೆ ಯಾವಾಗಲೂ ಹೇಳ್ತೀನಿ, ಚೆನ್ನಾಗಿ ಮಾಡಿ, ನಾವು ಕಷ್ಟದಲ್ಲಿದ್ದೀವಿ, ಹೇಳ್ಕೋಬಾರ್ದು, ಆದರೂ ಚೆನ್ನಾಗಿ ಮಾಡಿ ಅಂತ. ಚೆನ್ನಾಗಿ ಮಾಡ್ತಿದ್ದಾರೆ ಅವರು. ಅಲ್ಲ ನೋಡಿ, ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಸ್ಟೇಜ್ ಮೇಲೆ ಒಂದು ಸಣ್ಣ ಸ್ವೀಟ್ ಪ್ರಪೋಸ್ ಆಗ್ಲಿ. ಆ ಫಸ್ಟ್ ಟೈಮ್ ಭೇಟಿಯಾದ ಪ್ರಪೋಸ್ ಗಜ. ಸುಮಾ ಸ್ವೀಟ್ಸ್ ಇಂದ ಮುತ್ತು ಅಂತ ಸ್ವೀಟ್ ತುಂಬಾ ಇಷ್ಟ ಅಂದ ಅವನು. ಹೌದೌದು. ಅದೇನ್ ಸ್ವೀಟ್ ಅದು? ಇಲ್ಲ ಮೇಡಮ್, ನಾವು ಒಬ್ರನ್ನೊಬ್ರು ಕರ್ಕೊಳ್ಳೋದು ಹಾಗೆ. ಇಬ್ರು ಮುದ್ದು ಅಂತಾನೆ ಕರೀತೀವಿ. ಓಕೆ, ಆ ಸ್ವೀಟ್ ಆಗಿ ಒಂದು ಪ್ರಪೋಸ್ ಆಗ್ಲಪ್ಪ ಗಜೇಂದ್ರ. ಐ ಲವ್ ಯು ಮುದ್ದು. ಐ ಲವ್ ಯು ಟು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಿಗ್ ರೌಂಡ್ ಆಫ್ ಅಪ್ಲಾಸ್. ನನಗೆ ಆ್ಯಕ್ಚುಲಿ ಯದ್ವಾ ಇಷ್ಟ ಆಗಿದ್ದು ದಾನಣ್ಣ. ಇನ್ನು ಗಜೇಂದ್ರ ಹೆಂಡತಿ ಬಂದಿದ್ದಾರೆ ಅಂತ ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿಲಿ ಆ್ಯಕ್ಟ್ ಮಾಡಿದೆ ಅಂತ ಕಾಣ್ತದೆ. ಇವತ್ತು ಒಳ್ಳೊಳ್ಳೆ ಸ್ಕಿಟ್ಗಳು ಬೇರೆ ಸಿಕ್ಕಿದೆ ನಿಮಗೆ. ಒಬ್ಬ ನಟನಾಗಿ, ಒಬ್ಬ ಕೊಡುಕನಾಗಿ, ಇವತ್ತೊಬ್ಬ ಮಿಡ್ಲ್ ಕ್ಲಾಸ್ ಗಂಡಾಗಿ ಕೂಡ ಚೆನ್ನಾಗಿ ಮಾಡಿದೆ ನೀನು. ಚೆನ್ನಾಗಿತ್ತು ನಿನ್ನ ಕೆಲಸ. ಇವನು ರಾಕೇಶನ್ನ ಸುಮ್ಮನೆ ಹೊಗಳೋದು ಬಿಡೋದು ಒಳ್ಳೇದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು. ಹೊಗಳಿ ಉದ್ದಾಗ್ತಿದ್ದಾನೆ ಅವನು. ತುಂಬ ಚೆನ್ನಾಗಿ ಮಾಡಿದೆ. ಅಂದರೆ ಅದು ಅಂಥ ರನ್ನಿಂಗ್ ರೋಲ್ ಏನಲ್ಲ, ಬಟ್ ಬ್ರಿಲಿಯಂಟಾಗಿ ಅವರು ಯಾರ್ಯಾರಿಗೆ ಸ್ಕೋಪ್ ಇದೆ ಅವರಿಗೆಲ್ಲ ಮಾಡ್ದ. ಇವನೊಬ್ಬ ಕೊನೆಯದಾಗಿ ಕಳ್ಳನ ಥರ ಬಂದ್ಬಿಟ್ಟು ಅವರಿಬ್ಬರು ಮಧ್ಯೆ ಮಿಡ್ಲ್ ಕ್ಲಾಸಲ್ಲಿ ಅವ್ರವ್ರದ್ದೇ ಜಗಳ ಇರ್ತವೆ, ಕಂಡೋರ್ ಗಂಟು ಹೊಡ್ಕೊಂಡು ಹೊರಟೋದಾಗ. ಕ್ಲಾಸಿಕ್ ಕಳ್ಳ ಅವನು. ಕ್ಲಾಸಿಕ್ ಕಳ್ಳ. ವಾಟ್ ಅ ಬಿಸಿ ಡೇ ಅಂತ ಬರ್ತಾನೆ. ತುಂಬ ಮಜಾ ಕೊಟ್ರಿ ಎರಡು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಆ ಮಿಡ್ಲ್ ಕ್ಲಾಸ್ನ ಎಲ್ಲೆಲ್ಲಿ ಟಚ್ ಮಾಡಿದ್ರು ಅಲ್ಲೆಲ್ಲ ಗೆದ್ದಿದ್ದೀರಾ. ಅದಕ್ಕೆ ಈ ನಾಟಕ ಗೆದ್ದಿದೆ. ಶುಭವಾಗಲಿ. ಓಕೆ, ಪುಂಗಿ ನಗಾರಿ ಕ್ಲಬ್ಸ್. ಪುಂಗಿ ಒಂದು ಬಾಡೋಗಿರೋ ಹೂ ಜೊತೆ ಒಂದು ಸುಂದರವಾಗಿರೋ ಹೂ ಇದ್ರೆ ಎಲ್ರಿಗೂ ಆ ಹೂನೇ ಇಷ್ಟ ಆಗುತ್ತೆ. ಹಾಗೆ ಸುಮಾರಾಗಿರೋ ಹುಡುಗನ ಜೊತೆ ಸ್ವಲ್ಪ ಸುಮಾರಾಗಿರೋ ಹುಡುಗ ಬಂದರೆ ನೋಡೋರಿಗೆಲ್ಲ ಈ ಎರಡನೇವನೇ ಇಷ್ಟ ಆಗ್ತಾನೆ. ಈ ಫಿಲಾಸಫಿ ಯಾಕೆ ಹೇಳ್ತಾ ಇದ್ದೀನಿ ಅನ್ಕೊಂಡ್ರ, ಈ ಆ್ಯಕ್ಟ್ನ ಕಾನ್ಸೆಪ್ಟೇ ಅದು ಕಣ್ರಿ. ಈ ಆ್ಯಕ್ಟ್ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಿದ್ದಾರೆ ಹಾಸನದ ಸಂತೋಷ್, ಚಿಕ್ಕಮಗಳೂರಿನ ಗಜೇಂದ್ರ, ಮಂಗಳೂರಿನ ಪ್ರವೀಣ್ ಜೈನ್, ಬೆಳ್ತಂಗಡಿಯ ದಿವ್ಯಾ ಅಂಚನ್, ಯಲ್ಲಾಪುರದ ಚಂದ್ರಶೇಖರ್ ಸಿದ್ದಿ ಹಾಗೂ ಬಾಗಲಕೋಟೆಯ ದಾನಪ್ಪ. ರಂಗ ಅಂತ ನಾನು ಅದೇನು ಪಾಪ ಮಾಡಿದ್ದೇನೋ ದೇವರಿಗೆ ಗೊತ್ತು. ನನ್ನ ಈ ದರಿದ್ರ ಮುಖಕ್ಕೆ ಒಂದು ಹುಡುಗಿನೂ ಬೀಳ್ತಾ ಇಲ್ಲ ಗೊತ್ತಾ. ಪರವಾಗಿಲ್ಲ, ಆದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಹೇಳಿ, ಒಂದು ಬಂಗಾರದ ವ್ಯಾಲಿ ಗೊತ್ತಾಗಬೇಕಾದ್ರೆ ಅದ್ರ ಪಕ್ಕ ಒಂದು ತಾಮ್ರ ಇರಬೇಕು. ಅದೇ ಒಂದು ಸ್ಕಾಚ್ ವ್ಯಾಲಿ ಗೊತ್ತಾಗಬೇಕಾದ್ರೆ ಪಕ್ಕದಲ್ಲಿ ಲೋಕಲ್ ಎಣ್ಣೆ ಇರಬೇಕು.
ಅದೇ ರೀತಿ ನನ್ನ ಫೇಸ್ ವ್ಯಾಲ್ಯೂ ಗೊತ್ತಾಗ್ಬೇಕಾ? ನನ್ನ ಪಕ್ಕದಲ್ಲಿ ಒಬ್ಬ ನೀಚ ನಿಕೃಷ್ಟ ದರಿದ್ರ ಹೇತ್ಲಾಂಡಿರ್ಬೇಕು. ಯಾರಂತ ಯೋಚನೆ ಮಾಡ್ತಿದ್ದೀರಾ? ಇದಾನೆ ಈ ಕಾಮಿಡಿ ಕಿಲಾಡಿ ಸೀಸನ್ 3 ಸೆಟ್ಟಲ್ಲೇ ಇದ್ದಾನೆ. ಯಾರು ಅಂತ ತುಂಬಾ ಯೋಚನೆ ಮಾಡಬೇಡಿ, ಜಸ್ಟ್ ವೇಟ್ ಅಂಡ್ ವಾಚ್, ಈಗ ಬರ್ತಾನೆ. ಮೈ ಕೈ ಕುಣಿದರೆ ಮೈಕೆಲ್ ಜಾಕ್ಸನ್, ಮೈ ಕೈ ಮುರಿದರೆ ಟ್ರಿಪಲ್ ಎಕ್ಸ್ ಆಕ್ಷನ್, ಕುಂಫು ತಲೆ ಕೆಟ್ಟು ಬದ್ರೆ ಬ್ರೂಸ್ಲಿ, ಬಾಯ್ ಬಿಟ್ರೆ ಜಂಗ್ಲಿ, ನಾನೇನು ಸೂಪರ್ ಸ್ಟಾರ್ ಅಲ್ಲ, ರೆಬಲ್ ಸ್ಟಾರ್ ಅಂತಾರಲ್ಲ. ಜಡ್ಜಸ್ ನಮಸ್ಕಾರ. ಲಕ್ಕಿ ಬಾಬು. ಜಗಣ, ಈ ಕಾಮಿಡಿ ಕಿಲಾಡಿ ಶೋ ದಿನದಿಂದ ದಿನಕ್ಕೆ ಹೆಂಗೆ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಿದ್ಯೋ ಹಂಗೆ ದಿನದಿಂದ ದಿನಕ್ಕೆ ನನ್ನ ಬ್ಯೂಟಿ ಜಾಸ್ತಿ ಆಗ್ತಾ ಇದೆ ಜಗಣ. ಅದೆಲ್ಲ ಯಾಕೆ ಗೊತ್ತಾ? ನಿಂಬೆಹಣ್ಣು ಮಹಿಮೆ. ಅಣ್ಣ, ಹೋದ್ವಾರ ದಿವ್ಯಂಗು ದೀಪಿಂಗು ಪ್ರಪೋಸ್ ಮಾಡಿ ಅಂತ ಹೇಳಿದ್ರಿ. ನಾನು ಶೂಟಿಂಗ್ ಮುಗಿದ್ಮೇಲೆ ಹೊರಗಡೆಗೆ ಹೋದೆ. ಮುನ್ಗಡೆ ಕೂತಿರೋ ಹುಡುಗಿರೆಲ್ಲ ಸಂತು ಐ ಲವ್ ಯು, ಸಂತು ಕಿಸ್ ಮೀ, ಸಂತು ಹಗ್ ಮೀ ಅಂತ ಕೇಳ್ತಾ ಇದ್ರು. ಅಣ್ಣ, ಸುಮ್ಮನೆ ಹಂಗೆ ರಕ್ಷಿತಾ ಮೇಡಮ್ ಮನೆ ಮುಂದೆ ಹಿಂಗೆ ವಾಕ್ ಹೋಗ್ತಾ ಇದ್ದೆ. ರಕ್ಷಿತಾ ಮೇಡಮ್ ನಾನು ನೋಡ್ಬಿಟ್ಟು ಸಂತು ಯೋ ಸಂತು, ಅಪ್ಪ ಮನೆಗೆ ಬರೋದು ಬಂದಿದ್ಯಾ? ತಲೆ ಮಾಂಸ ಮಾಡಿದ್ದೀನಿ, ಬೋಟಿ ಮಾಡಿದ್ದೀನಿ, ಚಿಕನ್ ಮಾಡಿದ್ದೀನಿ, ಊಟ ಮಾಡ್ಕೋಗು ಅನ್ಬಿಡದ. ಮೋಸ್ಟ್ಲಿ ಅವ್ರು ನನ್ನನ್ನ ತೆಲುಗು ಹೀರೋ ಅನ್ಕೊಂಡ್ರು ಅನ್ಸುತ್ತೆ. ಯಾವ ಹೀರೋ? ಇಲ್ಲ ಮೇಡಮ್, ನಿಮ್ ಬಂದು ನಾನು ಹೇಳ್ತೀನಿ. ಹೇಳಿ. ಮೇಡಮ್ ಎಷ್ಟು ವಿಶಾಲವಾದ ಮನ್ಸಂದ್ರೆ ಅವ್ರ ಮನೆ ಮುಂದೆ ಒಬ್ಬ ಭಿಕ್ಷುಕ ಹೋದ್ರು ಹಿಂಗೆ ಕರೀತಾರ ಕಣೋ. ನೋಡಿ ಮೇಡಮ್, ನನ್ ಬ್ಯೂಟಿ ನೋಡಿ ಹೆಂಗ್ ಉರ್ಕೋತಾ ಇದಾರೆ ನೋಡಿ, ಹೆಂಗ್ ಉರ್ಕೋತಾ ಇದಾರೆ ನೋಡಿ ಮೇಡಮ್. ಲೈ ಅಣ್ಣ, ಹಬ್ಬ ಹೋಗಿಲಿಲ್ಲ ಕಣೋ, ಬಾಯಿಲೇನೋ ಒಂದು ಕಡ್ಲೆಕಾಯಿ ಬೀಜ ಹಾಕೊಂಡಿತ್ತು, ಅದನ್ನ ಸುಮ್ಮನೆ ತೆಗೆದು ಅಂತ ಅಂದೆ. ಇದು ಮೋಸ್ಟ್ಲಿ ವಿರೋಧ ಪಕ್ಷದವ್ರ ಕೈವಾಡ ಅಣ್ಣ, ನಂಗೆ ಸಹಿಸ್ಕೊಳಕ್ಕಾಯ್ತಾ ಇಲ್ಲ. ಅಯ್ಯೋ ಬಾಬು, ನಿನ್ನಿಲ್ಲಿದೆ ಬಾಬು. ಇಷ್ಟೊತ್ತು ನಿನ್ ಬಗ್ಗೆ ಮೇಡಮ್ ಹತ್ರ ಹೇಳ್ತಾ ಇದ್ದೆ ಬಾಬು. ಹೇಳು ಮೇಡಮ್, ನಾನು ಯಾರಂತ ಗೊತ್ತಾಯ್ತಲ್ಲ, ರಂಗ. ಯಾರು? ಈಗಷ್ಟೇ ಇಂಟ್ರೊಡಕ್ಷನ್ ಮಾಡ್ಕೊಂಡಲ್ಲ. ಬಟ್ ನೀವು ಕಪ್ಪಗಿದ್ರಲ್ಲ ನೀವು. ಅದು ನಾನೇ. ಯಾಕೆ ನಂಬಿಕೆ ಬರ್ತಿಲ್ವಾ? ಒಂದ್ ನಿಮಿಷ ರೀ ಬಾಬು, ನಿಮಿಷ ಒಳಗಡೆ ಹೋಗ. ನಾನು ಹೋಗಲ್ಲ. ಹೋಗಲ್ಲೇ ಹೋಗ ಒಳಗೆ. ಈಗ ನಿನ್ನ ನಡೆಯ ಅಲ್ಲೇನು. ಅದೇ ವಿಷಯ, ಅವನ್ ಪಕ್ಕದಲ್ಲಿದ್ರೆ ಹಂಗ್ ಕಾಣಿಸ್ತೀನಿ. ಇನ್ನು ನಮ್ಗೆ ಬರ್ತಿಲ್ವಾ? ಡೌಟ್ ಅಲ್ಲ ನಿಮ್ಗೆ? ಜಸ್ಟ್ ಬಾಬು ಮೇಲೆ ಬರೋ. ನಾನ್ ಬರ್ಲಕ್ಕಣ. ಒಮ್ಮೆ ಬಾರ. ನಾನ್ ಬರ್ಲಕ್ಕಣ. ಅಯ್ಯೋ ನಿನ್ ಮಂಡೆಗೆ ಒಮ್ಮೆ ಬಾರ. ಮೇಡಮ್, ನಂಬಿಕೆ ಬಂತ? ಈಗ ಬಂತು ಮೇಡಮ್. ನನ್ನ ಫೇಸ್ ನ ಯೂಸ್ ಮಾಡ್ಕೊಂಡು ಇವ್ರ ಫೇಸ್ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಂಡು ಇರೋ ಬರೋ ಹುಡುಗಿರ್ನೆಲ್ಲ ಕೌಚ್ ಹಾಕೊಂಡು ಎಂಜಾಯ್ ಮಾಡ್ತಾ ಇದಾರೆ. ನನ್ನ ಲೈಫ್ ಹೆಂಗಾಗಿದೆ ಗೊತ್ತಾ ಮೇಡಮ್? ಫೋನಲ್ಲಿ ಫುಲ್ ಡಾಟಾ ಇದ್ರು ಯೂಸ್ ಮಾಡಕ್ಕಾಗದೆ ಸಾಯ್ತಾ ಇರೋ ಆಗಿದೆ ಮೇಡಮ್. ಬತ್ತೋಗಿರೋ ಮರುಭೂಮಿಲಿ ಸುನಾಮಿ ಅಲೆನೇ ನಡ್ಕೊಂಡು ಬಂದಂಗ ಆಗ್ತಿದೆ. ಈ ಅಲೆಲಿ ನಾನೇ ಈಜೊಡಿಬೇಕು. ನಾನೊಂದ್ಸಲ ಈಚ್ ಹೊಡೆದ್ ಬಿಡ್ತೀನಿ. ಲೇ, ನಿಂಗೆ ಈಜಕ್ ಬರಲ್ಲ, ಟ್ಯೂಬ್ ತಗೊಂಬೋಗು. ನಾನು ಈಚ್ ಹೊಡಿತೀನಿ. ನಾನು ಕಾಣಲ್ಲ. ನಾನು ಈಚ್ ಹೊಡಿತೀನಿ. ತಗೊಳ್ಳ ₹2. ₹2 ಯಾಕೆ? ಸುಣ್ಣ ತಗೊಂಡು ಮುಕ್ಕು ಕಚ್ಕೊಂಡು ಬೆಳೆ ಮಾಡ್ಕೊಂಡ್ ಹೋಗು. ಏನೋ ನಿಂದು ಹೋಗಲ್ಲ. ಅಲ್ಲೇ ಇರೋ. ಸಕಲಕ ಬೇಬಿ ತಕ್ಕ ಏಕ ಮಕ್ಕ ಏಕತಿ. ನೋಡಿದ್ರ ಮೇಡಮ್, ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ. ನೋಡ್ತಿದ್ದಾಗೆ ವಾಂತಿ ಮಾಡ್ತಿದ್ದಾಳೆ. ಓ, ಈ ಮೂತಿ ನೋಡಿ ವಾಂತಿ ಮಾಡಿದ್ದ. ಒಂದ್ ನಿಮಿಷ ಬಾಬು 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 ಬಾರೋ. ಯಾಕ್ರೋ ಈಗ ಹೊಟ್ಟೆ ಹೊರ್ತೀರಾ? ಬಾಬು, ನೀನಿದ್ರೆ ಮಾತ್ರ ನಾನು ಸುಂದರವಾಗಿ ಕಾಣೋದು, ಅವಳು ನಂಗೆ ಸಿಗೋದು. ಈಗಾದ್ರೂ ಗೊತ್ತಾಯ್ತಾ ನನ್ನ ಫೇಸ್ ವ್ಯಾಲ್ಯೂ ಏನು ಅಂತ? ಅಯ್ಯೋ, ನನ್ನ ಚಿನ್ನ ಕಣ. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್. ನನ್ನ ಹೆಸರು ರಂಗ ಅಂತ. ನನ್ನ ಹೆಸರು ರಂಗಿ ಅಂತ. ಅವ್ರು ಯಾರು? ಕಾಮುಕ? ಅವನು ನನ್ನ ಫ್ರೆಂಡ್ ಮೇಡಮ್. ಹೌದಾ? ನೀವು ತುಂಬಾ ಒಳ್ಳೆಯವರು. ಯಾಕೆ? ಎಲ್ಲರೂ ದೃಷ್ಟಿ ಆಗ್ಬಾರ್ದು ಅಂತ ನಿಂಬೆಯನ್ನ ಕೈಯಲ್ಲಿ ಇಟ್ಕೊಂಡು ಓಡಾಡಿದ್ರೆ ನೀವು ದೃಷ್ಟಿಗೊಂಬೆನ ಜೊತೆಲೆ ಇಟ್ಕೊಂಡು ಓಡಾಡ್ತಿದ್ದೀರಾ. ನನ್ನ ದೃಷ್ಟಿಗೊಂಬೆ.
ಇಲ್ಲ ಅವಳು ನಿಜಾನೇ ಹೇಳಿದಾಳೆ ಕಣ. ಮೇಡಮ್ ಐ ಲವ್ ಯು. ಐ ಲವ್ ಯು ಟು. ಒಂದು ಕಿಸ್ ಕೊಡ್ತೀರಾ? ಇವಾಗ ಬೇಡ. ನಿಂಗೆ ಬೇಡವಂತೆ ನಾನು ಕೊಡ್ತೀನಿ ಬಾರ. ನಾನು ಇಲ್ಲಿ ಕಿಸ್ ಕೊಡೋದು ಬೇಡ ಅಂದೆ, ಆ ಪೊದೆಲ್ ಬೇಡ ಅಂತ ಹೇಳಿಲ್ವಲ್ಲ. ಬಾಬು 2 ನಿಮಿಷ ಬಂದೆ ಕಣ. ಅಣ್ಣ ಮಾತೆತ್ತಿದ್ರೆ ನನ್ನ ಮಕ್ಕಳು ಪದೇ ಒಳಗೆ ಹೋಗ್ತಾರೆ. ನಾನು ಒಂದ್ಸಲಿನೂ ಯೂಸ್ ಮಾಡ್ಲಿಲ್ವಲ್ಲ ಅಣ್ಣ. ನಾನು ಹೋಗ್ತೀನಿ, ಹೋಗ ಕಚ್ಚಡ ನನ್ನ ಮಗನೇ. ಅಯ್ಯೋ ಅಯ್ಯೋ ದೇವ, ಅರ್ಧ ಲಿಪ್ಪಿಗೆ ಕಿಸ್ ಕೊಟ್ಟು ಹೋದ್ಲು, ಇನ್ನು ಅರ್ಧ ಲಿಪ್ಪಿಗೆ ನಿಮ್ಮಪ್ಪ ಕೊಡ್ತಾರ? ಅಯ್ಯೋ ಅಯ್ಯೋ ಯಾಕಂತ ಇವಾಗ ಅರ್ಥ ಆಯ್ತು. ಬಾಬು 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 ಯಾಕೆ ಬಾಬು ನೀನಿಲ್ಲ ಅಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ತೀ ಗೊತ್ತಾಯ್ತು ಕಣೋ. ಪೂರ್ತಿ ಕಿಸ್ಸು ಸಿಕ್ಕಿಲ್ಲ. ಇನ್ಮೇಲೆ ನನ್ನ ಜೊತೆನೇ ಇರೋ, ನಮ್ಮನೆಗೆ ಬಾ. ನಿಮ್ಮನೆಗ ನಾನ್ ಬರಲ್ಲಪ್ಪ. ಯಾಕೋ? ನಿಮ್ಮಮ್ಮ ನನ್ನ ಮುಖ ನೋಡ್ಬಿಟ್ಟು ದೋಸೆ ಹಂಚು ಅಂತ ದೋಸೆ ಊದ್ಬಿಟ್ಟಿದ್ರು. ಬೇಜಾರು ಮಾಡ್ಕೋಬೇಡ ಕಣ. ನೆಕ್ಸ್ಟ್ ಟೈಮ್ ಆಮ್ಲೆಟ್ ಹಾಕ ಕೇಳ್ತೀನಿ. ಬ್ಯೂಟಿಯಲ್ಲಿ ನಾ ಏಂಜಲ್, ಹಾಡೋದ್ರಲ್ಲಿ ನೈಟಿಂಗೇಲ್, ನನ್ನ ಸ್ಟೋರಿ ಫೇರಿ ಟೇಲ್. ರಕ್ಷಣಾ ಮೇಡಮ್ ನಮಸ್ತೆ. ನಮಸ್ತೆ. ನನ್ನ ಹೆಸರು ಏನು ಗೊತ್ತಾ? ಏನು? ನಯನ. ಮೇಡಮ್ ಹಿಂದೆಯಿಂದ ಓದಿದ್ರು ನಯನ, ಮುಂದೆಯಿಂದ ಓದಿದ್ರು ನಯನ. ಮೇಡಮ್ ನನ್ನ ನೋಡ್ಲಿಕ್ಕೆ ಬರೋ ಹುಡುಗರೆಲ್ಲ ನನ್ನ ಅಂದವಾದ ತುಟಿ ನೋಡಿ ಆಗ್ತಾರೆ ಪಲಾಯನ. ನನ್ನ ತುಟಿಲಂತದ್ದು ಏನು ಕಾಣುತ್ತೋ ಏನೋ ಅವರಿಗೆ. ಮೇಡಮ್ ಅನ್ನ ಬರೋ ಹೊತ್ತಾಯ್ತು, ಕುಕ್ಕರ್ಲಿ ಟೀ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ, ಆಫ್ ಮಾಡಬೇಕು ಬರಲಾ? ಮೇಡಮ್ ಈ ನನ್ನ ಮಕ್ಕಳು ನನ್ನ ಪೇಸ್ನ ಯೂಸ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಈ ನನ್ನ ಮಕ್ಳ ಮೇಲೆ ಸೇಡ್ ತೀರ್ಸ್ಕೋಬೇಕಂದ್ರೆ ನನ್ನ ತಂಗಿನ ಅವನು ಕೊಟ್ಟು ಮದುವೆ ಮಾಡ್ಬಿಡ್ತೀನಿ. ನಯನ ನಯನ ಬಂದೆ ಅಣ್ಣ, ಕುಕ್ಕರ್ಲಿ ಟೀ ಬೇಯಿಸ್ತಾ ಇದ್ದೀನಿ. ಕುಕ್ಕರ್ ಅಲ್ಲಿ ಟೀ ಬೇಯಿಸ್ತಾ ಇದೀಯಾ? ಅಯ್ಯೋ ಅಮ್ಮ ಬಾ ಬಾ, ನಿಂಗೆ ಗೊತ್ತಾಗಲ್ಲ ಬಾ. ನೋಡಮ್ಮ, ನಿನ್ಗೆ ಒಂದು ಒಳ್ಳೆ ಸಂಬಂಧ ನೋಡಿದ್ದೀನಿ. ನನ್ನ ಯಾರು ಮದ್ವೆ ಆಗ್ತಾರಣ್ಣಯ್ಯ? ನೀನೇನು ತಲೆ ಕೆಡ್ಸ್ಕೊಬೇಡಕ್ಕನಮ್ಮ. ನಾನು ಲಕ್ಕಿ ಬಾಬು ನಿನ್ ಜೊತೆಲಿದ್ರೆ ಟೆನ್ಷನ್ ಮಾಡ್ಕೊಳಂಗಿಲ್ಲ. ನಾನು ನಿನ್ ಪಕ್ಕದಲ್ಲಿದ್ರೆ ಸಾಕು, ಬ್ಯೂಟಿ ಅಂದ ಎಲ್ಲ ಹೆಚ್ಚು ಬಿಡ್ತದೆ. ನಿನ್ ಬೇಸ್ ಅಷ್ಟೊಂದು ಖರಾಬಾಗಿದ್ಯಾ? ನೋಡು, ಒಳಿಕ್ ಹೋಗಿ ಟೀನ ಬೇಯಿಸೋಗು. ಸರಿ ಕರಿಯಣ್ಣ. ಹಲೋ ರಂಗ, ಹೇಳೋ. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡ್ಬೇಕು. ಸೀದಾ ನಮ್ಮ ಮನೆ ತಕ್ಕ ಬರಲ್ಲ? ಸರಿ ಇವಾಗಲೇ ಬಂದೆ. ಅಪರೂಪಕ್ಕೆ ಗೆಳೆಯ ಬಾಮ ಇದಾಗ ಮನೆಗೆ ಬತ್ತವನೆ. ಅವನ್ಗೆ ಹೋಗ್ಬಿಟ್ಟು ಕಲಾಸಿ ಪಾಳ್ಯದಲ್ಲಿ ಸ್ವೀಟ್ ತಕ ಬಂದ್ಬಿಡ್ತೀನಿ. ಬಾಬು ಬಾಬು. ಯಾರು? ನಾನ್ ಕಣ. ಇಷ್ಟೊತ್ತಾದ್ರೂ ಬಾಬು ಬಂದಿಲ್ಲ ಅಂದ್ರೆ ಏನಾದ್ರು ಮಿಸ್ಟೇಕ್ ಮಾಡ್ಕೊಂಡವನ. ಹೋಗಿ ಕರ್ಕ ಬಂದ್ಬಿಡ್ತೀನಿ. ಬಾಬು ಬಾಬು. ಏನೋ? ಏ ಬಾರ. ಅಯ್ಯೋ ನಾನ್ ಬರಲ್ಲ ಕಣೋ. ಏ ಬಾರಲ್ಲ. ನಾ ಬರಲ್ಲ ಕಣಲ್ಲ. ಬಾರ. ನಾನ್ ಬರಲ್ಲ ಕಣಲ್ಲ. ನಿಮ್ಮನೇಲಿ ಯಾವ್ದೋ ದೆವ್ವನ್ ನೋಡ್ಬೇಕಣ್ಣ. ನಾನು ಇಲ್ದೇ ಇರೋ ಟೈಮಲ್ಲಿ ನನ್ನ ತಂಗಿ ಮುಖ ಏನಾದ್ರು ನೋಡ್ಬಿಟ್ನಾ? ಏನು ಇಲ್ಲ ಬಾರ. ಬರಲ್ಲ ಕಣಲ್ಲ. ಬಾರಳೆ. ನಯನಾ ನಯನಾ ಬಂದೆ ಕರಿಯಣ್ಣ. ಲೇ, ನಿನ್ ತಂಗಿ ಸಕ್ಕತ್ತಾಗಿದ್ದಾಳೆ ಕಣ. ನೀನು ಅಂದ್ರೆ ನಿನ್ ತಂಗಿನ ನಾನು ಮದುವೆ ಮಾಡ್ಕೋತೀನಿ. ಕರಿಯಣ್ಣ, ನಿನ್ ಫ್ರೆಂಡ್ ತುಂಬಾ ಚೆನ್ನಾಗಿದ್ದಾನೆ. ಅಯ್ಯಯ್ಯೋ, ನಾಯಿ ಬೇಡಿದ್ದು ಅಳ್ಸದ್ ರೊಟ್ಟಿ, ಡಾಕ್ಟ್ರು ಹೇಳ್ತಾ ಇರೋದು ಅಳ್ಸದ್ ರೊಟ್ಟಿ, ಓನರ್ ತಿನ್ಸಿದ್ದು ಅಳ್ಸದ್ ರೊಟ್ಟಿ. ರಂಗ, ಮದ್ವೆ ಆದ್ಮೇಲೆ ಕೆರಿಯದಿದ್ದೇ ಇರುತ್ತೆ ತೊಗ್ಯಪ್ಪ. ನೋಡಿ, ನಾನು ಈಗ ಹೋಗ್ಬಿಟ್ಟು ಪುರೋಹಿತರ ಹತ್ರ ಮುಹೂರ್ತ ಕೇಳ್ಕೊ ಬರ್ತೀನಿ. ABCD ಮುಂದುವರ್ಸ್ಬಾರ್ದು. ಇಲ್ಲ ಇಲ್ಲ ಇಲ್ಲ.
ಜೊತೆಲಿ ಸ್ನೇಹ ಓಹೋ ನಾನು ಇಲ್ದೇ ಇರೋ ಟೈಮಲ್ಲಿ ಒಬ್ರು ಮುಖ ಒಬ್ರು ನೋಡ್ಕೊಂಡ್ಬಿಟ್ರ ಎಡವಟ್ಟಾಗ ಹೋಗ್ಬಿಡ್ತಾರ. ರಂಗ ರಂಗ ಲೇ ಬಾರ. ಏನೋ ಬರಲ್ಲ ಕಣ. ಏ, ಬರಲ್ಲ. ಬರಲ್ಲ ಕಣಲ್ಲ. ಯಾಕೋ ನಿಮ್ಮಲ್ಲಿ ನಿಜವಾಗ್ಲೂ ದೆವ್ವ ಇದೆ. ಲೋ ದೆವ್ವನೂ ಇಲ್ಲ ಏನಿಲ್ಲ ಬಾರಲೆ. ನಯನಾ ನಯನಾ ಏನ್ ಕರಿಯಣ್ಣ? ನಿನ್ ತಂಗಿ ಸಕ್ಕತ್ತಲ್ಲ ಕಣೋ. ಈಗಲೇ ನಿನ್ ತಂಗಿನ ಮದುವೆ ಮಾಡ್ಕೋತೀನಿ. ನಾನು ಮದುವೆ ಆಗ್ತೀನಿ ಕರಿಯಣ್ಣ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀರಾ? ರೆಡಿ ಮೂಜಿಕ್ ದಿವ್ಯಾ. ಆಶೀರ್ವಾದ ತಗೊಳ್ಳಿ. ಎದೇಳಿ ವಿಶ್ ಯು ಹ್ಯಾಪಿ ಫಸ್ಟ್ ನೈಟ್. 20 ಬಾಲ್ಗೆ 350 ರನ್ ನೋಡ್ಬಿಡು. ಬಾವಾ ನಾನು T20 ಬ್ಯಾಟ್ಸ್ಮನ್ ಅಲ್ಲ, ಟೆಸ್ಟ್ ಬ್ಯಾಟ್ಸ್ಮನ್. ಬಾರಿ ಹೋಗೋಣ. ಬಾಯ್ ಕರಿಯಣ್ಣ. ನಮ್ ಗದ್ದೆಲ್ ನೇತಾಕರು ದೆವ್ವ ತರ ಇದೆಯಾ? ನಾನಿನ್ನ ಮದ್ವೆ ಆದ್ನ. ನೀನೇನ್ ಐಶ್ವರ್ಯ ರೈ ತರ ಇದೆಯಾ? ರೋಡ್ಗೆ ಹಾಕೊಂಡು ಡಾಮರ್ ತರ ಇದೆಯಾ? ಹೋಗಿ ನಿಮಗೆ ತಾಳಿ ಕಟ್ಟಿದ್ದಲ್ಲ. ಇದಕ್ಕೆಲ್ಲ ಕಾರಣ ನೀನಲ್ಲ, ಆ ಹೇತಾಡಿ ನಿನ್ನ ಅಣ್ಣ ಬಾಬು. ಎಲ್ಲಿದ್ದಾನೆ ಬಾಬು? ಬಾಬು ಬಾಬು ಬಾರ ಇಲ್ಲಿ, ಬಾರ ಹೊರಗೆ. ಲೋಪರ್ ನನ್ನ ಮಗನೇ, ಹೋಗಿ ಹೋಗಿ ಆ ಸ್ಕ್ರಾಪ್ ನ ಮದುವೆ ಮಾಡಿಸಿದ್ಯಲ್ಲ. ಏನ್ ಕರಿಯಣ್ಣ ನೀನು? ಆ ಖರಾಬ್ನ ನಂಗ್ ಮದುವೆ ಮಾಡ್ಸಿದ್ಯಾ? ನಿನ್ ತಂಗಿ ಸಖತ್ತಾಗಿದ್ದಾಳೆ ಅಂದ್ರೆ ಈಗ ಗೊತ್ತಾಯ್ತು. ನಿನ್ನಂತ ಸ್ಕ್ರಾಪ್ ಮುಖ ನಮ್ಮ ಪಕ್ಕ ಇದ್ರೆ ಮಾತ್ರ ನಾವಿಬ್ರು ಸುಂದರವಾಗಿ ಕಾಣೋದು. ಲೇ ನಿನ್ನ ಸ್ಕ್ರಾಪ್ ಮುಖಕ್ಕೆ ನಾನು ಎಕ್ಕಡ ಸಿಕ್ಕಾಕ. ಕರಿಯಣ್ಣ ಈ ತಂಗಿಗೆ ಮೋಸ ಮಾಡ್ಬಿಟ್ಟಿಯಲ್ಲ. ಲೇ ಫ್ರೆಂಡಿಗೆ ಮೋಸ ಮಾಡ್ತೀಯಲ್ಲ, ನೀನು ಬೇಡ ನಿನ್ ತಂಗಿನೂ ಬೇಡ ಕಣ. ಬಾರಮ್ಮ. ಸೌಂದರ್ಯ ಅನ್ನೋದು ಹೂ ಇದ್ದಂಗೆ, ಬೆಳಗ್ಗೆ ಅರಳಿದ್ರೆ ಸಂಜೆ ಬಾಡೋಗುತ್ತೆ. ಗುಣ ಅನ್ನೋದು ವಜ್ರ ಇದ್ದಂಗೆ, ಸದಾ ಬೆಳಗ್ತಾ ಇರುತ್ತೆ. ಆ ವಜ್ರನೇ ನಾನು ಕಣೋ. ನೀತಿವಂತ ಬಾಳಲೇಬೇಕು, ಸತ್ಯವೆಂದು ಉಳಿಯಲೇಬೇಕು. ಓಕೆ, ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಜಗಣ ಹೇಳಿ, ಜಗಣ ಹೇಗನ್ನಿಸ್ತು ಈ ಆಕ್ಟ್? ಸ್ಕ್ರೀನ್ ಪ್ಲೇ ಡಿಫ್ರೆಂಟ್ ಆಗಿತ್ತು. ನಿಜವಾಗ್ಲೂ ಈ ಸ್ಕ್ರಿಪ್ಟ್ ಯಾವನ್ ಮಾಡಿದಾನಲ್ಲ ಅವನು ದೊಡ್ಡ ಚಪ್ಪಾಳೆ ಬೀಳಬೇಕು. ಎಷ್ಟು ಚೆನ್ನಾಗಿದೆ ಅಂದ್ರೆ, ಇದೇ ನೋಡು ಒಂದು ಫ್ಯಾಂಟಸಿನಲ್ಲಿ ಅಡ್ವಾನ್ಸ್ ಕಾಮಿಡಿ ಇಟ್ಕೊಂಡು ಬರೆಯೋದು ಅಂದ್ರೆ ಬಹಳ ಅದ್ಭುತ. ನೀವು ಜೊತೆಗಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾರಂತೆ, ಶೇಡ್ಗೆ ಹೋಗ್ಬಿಟ್ರೆ ಸ್ಕ್ರಾಪ್ಗಳ ತರ ಕಾಣ್ತಾರಂತೆ. ಇವ್ರು ಮದುವೆ ಆಗ್ಬಿಟ್ರೆ ಹೆಂಗಿರುತ್ತೆ. ಸಂತೋಷ ಅದ್ಭುತ ಸೂಪರ್ ಸ್ಟಾರ್. ಇನ್ನ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಬರೋರಿಬ್ರೂ ಕೂಡ ಅದ್ಭುತವಾಗಿ, ಒಂದು ಸಣ್ಣ ಮಿಸ್ಟೇಕು ಇಲ್ದಂಗೆ, ಟೈಮಿಂಗು ಎಲ್ಲೂ ರಾಂಗ್ ಆಗದಂಗೆ ಬಹಳ ಅದ್ಭುತವಾಗಿ ಅವರು ಕೂಡ ಇಬ್ರು ಆಕ್ಟ್ ಮಾಡಿದ್ರು. ಇನ್ನ ಒರಿಜಿನಲ್ ಹೆಣ್ಮಗಳು ಮತ್ತೆ ಡೂಪ್ಲಿಕೇಟ್ ಹೆಣ್ಮಗಳು ತಂಗಿದಿರ ಪಾತ್ರದಲ್ಲಿ ಅವನಂತೂ ಏನು, ಅವನು ಎಗರದ್ ನೋಡ್ಬೇಕು. ಅವನು ಭಯ ಬಿದ್ದು ಎಗರೋದು ನಿಜವಾಗಿ ಚೆನ್ನಾಗಿತ್ತು. ಸುಮ್ಮನೆ ಓಡೋಗಿದ್ರೆ ಚೆನ್ನಾಗಿರ್ತಾರಿಲ್ಲ, ಆ ಎಗರ್ಬಿಟ್ಟು ಓಡೋಗಿದೆಯಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನ ಏನು ದಾನಪ್ಪ ಅಂತೂ ಯಶವಂತಪುರ ಸಂತೆಯಲ್ಲಿ ಸೋಪ್ ಮಾರೋ ಮುನಿಯಮ್ಮ ಇದ್ದಂಗೆ ಚೆನ್ನಾಗಿ ಗೆಟಪ್ ಹಾಕೊಂಡು ಬಂದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಫಂಟಾಸ್ಟಿಕ್, ತುಂಬಾ ಚೆನ್ನಾಗಿತ್ತು. ಸೂಪರ್ ಸೂಪರ್ ಸೂಪರ್. ಓಕೆ ಮೇಡಮ್, ಸಖತ್ ಎಂಜಾಯ್ ಮಾಡ್ತಾ ಇದ್ರಿ ನೀವು ಆ ಜಲಕ್ಗಳನ್ನೆಲ್ಲ, ಎಕ್ಸ್ಚೇಂಜ್